ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕೇಜಸ್ ಹೋಮ್ ಆ್ಯಂಡ್ ಕಿಚನ್ ಚಾನಲ್. ಇವತ್ತು ನಾನು ಕಳಲೆ ಪಲ್ಯ ಮಾಡ್ತಾಯಿದ್ದೀನಿ. ಸೊ ನಾನಿಲ್ಲಿ ಕಳಲೆನ ಎಲ್ಲ ಹೆಚ್ಚಿ ಇಟ್ಕೊಂಡಿದ್ದೀನಿ. ಇದನ್ನು ನಾನು 2 ದಿನ ನೀರಲ್ಲಿ ನೆನೆಸಿ ಇಟ್ಟಿದ್ದೆ. ಅಂದರೆ ಒಂದಿನ ಫಸ್ಟ್ ದಿನ ನೀರಲ್ಲಿ ನೆನೆಸಿಟ್ಟಿದ್ದೆ, ಆಮೇಲೆ ಮತ್ತೆ ನೀರು ಚೇಂಜ್ ಮಾಡಿ ಸೆಕೆಂಡ್ ಡೇನು ಬೇರೆ ನೀರು, ಹೊಸ ನೀರು ಹಾಕಿಬಿಟ್ಟು ನೆನೆಸಿಟ್ಟಿದ್ದೆ. ಇವತ್ತು 3rd ಡೇ ಇವತ್ತು ಮಾಡ್ತಾಯಿದ್ದೀನಿ. ಸೊ ಇವಾಗ ನೀರೆಲ್ಲ ತೆಗೆದಿದ್ದೀನಿ. ಇದನ್ನ ನಾವು ಮೊದಲಿಗೆ ಕುಕ್ಕರಲ್ಲಿ 1-2 ವಿಸಿಲ್ ಕೂಗಿಸ್ಕೋಬೇಕು. ಸ್ಟಾರ್ಟ್ ಮಾಡೋಣ ಇವಾಗ. ಇದು ಸೀಸ್ನಲ್ ಫುಡ್ ಆಗಿರೋದ್ರಿಂದ ವರ್ಷಕ್ಕೊಂದ್ಸಲಿ ತಿಂದರೆ ತುಂಬಾ ಒಳ್ಳೆಯದು ಹೆಲ್ತಿಗೆ. ಹಾಗೆಯೇ 2 ದಿನ ಯಾಕೆ ನೆನೆಸ್ಬೇಕು ಅಂದರೆ ಇದರಲ್ಲಿ ನಮ್ಮ ಬಾಡಿಗೆ ಆಗದೆ ಇರೋ ಟಾಕ್ಸಿನ್ಸ್ ಎಲ್ಲ ಇರುತ್ತೆ. ಸೊ ಅದೆಲ್ಲ ನೀಟಾಗಿ ಕ್ಲಿಯರ್ ಆಗಬೇಕು ಅಂದರೆ, ಹೋಗಬೇಕು ಅಂದರೆ ನಾವು ನೀರಲ್ಲಿ 2 ಡೇಸ್ ಆದರೂ ನೆನೆಸಲೇಬೇಕು. 48 hours ನೀಟಾಗಿ ನೆನೆಸಿ ಆ ನೀರನ್ನ ಚೆಲ್ಬಿಟ್ಟು ಯೂಸ್ ಮಾಡಬೇಕು. ಹಾಗೆಯೇ ಇದ್ರ ಜೊತೆ 2 ಟೊಮ್ಯಾಟೊ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಕಡಲೆ ತುಂಬ ಹೀಟ್ ಇರೋದ್ರಿಂದ, ಅಂದರೆ ತುಂಬ ಬಾಡಿಗೆ ಹೀಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ನೀವು ಬ್ಯಾಲೆನ್ಸ್ ಮಾಡಬೇಕಾದ್ರೆ ಮೊಳಕೆ ಕಾಳನ್ನ ಆ್ಯಡ್ ಮಾಡ್ಕೋಬೋದು. ಹಾಗೆ ರುಚಿಗೂ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನಾನು ಹುರುಳಿ ಹಾಗೆ ಹೆಸರು ಕಾಳು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಅರಿಶಿನ 1 ಟೀ ಸ್ಪೂನ್, ಸ್ವಲ್ಪ ಉಪ್ಪು. ನಾನು ಪಲ್ಯ ಮಾಡ್ತಿರೋದ್ರಿಂದ ಸ್ವಲ್ಪನೇ ನೀರು ಹಾಕ್ಕೊಳ್ತೀನಿ, ಬೇಯೋಕ್ಕೆ ಎಷ್ಟು ಬೇಕೋ ಅಷ್ಟು. ಇವಾಗ ಇದನ್ನ 2 ವಿಸಿಲ್ ಕೂಗಿಸ್ಕೊಳ್ಳೋಣ. ಕಡಲೆ ಬೇಯೋಷ್ಟರಲ್ಲಿ ನಾವು ಮಸಾಲ ಮಾಡ್ಕೊಳ್ಳೋಣ. ಅದಕ್ಕೆ ಮೊದಲಿಗೆ ಡ್ರೈ ಆಗಿ ಸ್ವಲ್ಪ ಹುರ್ಕೋಬೇಕು. ಇಲ್ಲಿ ನಾನು ಸೋಂಪು ಹಾಕ್ಕೊಳ್ತಾ ಇದ್ದೀನಿ, ಅರ್ಧ ಟೀ ಸ್ಪೂನ್ ಸಾಕು. ಹಾಗೆಯೇ ಜೀರಿಗೆ 1 ಟೀ ಸ್ಪೂನ್, ಚಕ್ಕೆ 1 ಪೀಸ್ ಹಾಕ್ತಾಯಿದ್ದೀನಿ, 2 ಲವಂಗ, ಕೊತ್ತಂಬರಿ ಬೀಜ ಹಾಕ್ತಾಯಿದ್ದೀನಿ, 1/4 ಸ್ಪೂನ್ ಹಾಕ್ತೀನಿ, ಒಣಮೆಣಸಿನ್ಕಾಯಿ. ಈಗ ನಾವು ಇದನ್ನ ಡ್ರೈ ಆಗಿ ಲೋ ಫ್ಲೇಮಲ್ಲಿನೇ ಸ್ವಲ್ಪ ಕೆಂಪಗಾಗುವವರೆಗೆ ಹುರ್ಕೊಳ್ಬೇಕು. ಈಗ ಲೈಟಾಗಿ ಬ್ರೌನ್ ಆಗ್ತಾ ಇದೆ, ಹಾಗೆಯೇ ಒಳ್ಳೆ ಸ್ಮೆಲ್ ಬರ್ತಾ ಇದೆ. ಈ ಟೈಮಲ್ಲಿ ನಾನು ಆಫ್ ಮಾಡ್ತೀನಿ. ಹಾಗೆಯೇ ಇದು ಸ್ವಲ್ಪ ಆರ್ಕೊಳ್ಳಿ, ಆಮೇಲೆ ಪೌಡರ್ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ಪೌಡರ್ ಮಾಡಿ ಇಟ್ಟಿದ್ದೀನಿ. ಈಗ ಇದ್ರ ಜೊತೆ ನಾವು ಈರುಳ್ಳಿ ಹಾಗೆಯೇ ಕಾಯಿ ತುರಿ ಹಾಕಿಬಿಟ್ಟು ರುಬ್ಕೋಬೇಕು. 1 ಈರುಳ್ಳಿ ಹಾಕಿದ್ದೀನಿ, ಹಾಗೆಯೇ 1 ಕಪ್ ಕಾಯಿ ತುರಿ, ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಳ್ಳೋಣ. ನೋಡಿ, ಇಲ್ಲಿ ನುಣ್ಣಗೆ ರುಬ್ಕೊಂಡಿದ್ದೀನಿ. ಹಾಗೆಯೇ ಕಡಲೆ ಕೂಡ ಚೆನ್ನಾಗಿ ಬೆಂದಿದೆ. ಮೊದಲಿಗೆ ಈಗ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ, ಇದಕ್ಕೆ ಸಾಸಿವೆ, ಈಗ ಇದಕ್ಕೆ ಈರುಳ್ಳಿ. ಒಗ್ಗರಣೆಗೆ 1 ಸಣ್ಣ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ 4 ಹಸಿಮೆಣಸಿನಕಾಯಿ, ಸ್ವಲ್ಪ ಕರಿಬೇವು. ಸ್ವಲ್ಪ ಈರುಳ್ಳಿ ಸಾಫ್ಟ್ ಆಗಬೇಕು. ಈಗ ಇದಕ್ಕೆ ಮಸಾಲ ಆ್ಯಡ್ ಮಾಡ್ತಾ ಇದ್ದೀನಿ. ಮಸಾಲ ಎಲ್ಲ ಸ್ವಲ್ಪ, ಅಂದರೆ ಹಸಿ ಸ್ಮೆಲ್ ಇರೋದು ಹೋಗಲಿ, ಅಲ್ಲಿವರೆಗೆ ಸ್ವಲ್ಪ ಹೀಗೆ ಫ್ರೈ ಮಾಡ್ತೀನಿ. ಹಾಗೆಯೇ ಸ್ವಲ್ಪ ನೀರು ಆ್ಯಡ್ ಮಾಡ್ತಾಯಿದ್ದೀನಿ. ಕಡಲೆ ಪಲ್ಯ ಇನ್ನೂ ಒಂಥರ ಮಾಡ್ತಾರೆ, ಡ್ರೈ ಆಗಿ ಮಾಡ್ತಾರೆ. ಈ ಥರ ಮಸಾಲೆನೂ ಆ್ಯಡ್ ಮಾಡದೆ ಒಂಥರ ಡ್ರೈ ಆಗಿ ಮಾಡ್ತಾರೆ, ಅದು ಚೆನ್ನಾಗಿರುತ್ತೆ. ಹಾಗೆಯೇ ಉಪ್ಪಿನಕಾಯಿ ಕೂಡ ಹಾಕ್ತಾರೆ. ಅಂದರೆ ಒಬ್ರೊಬ್ರಿಗೆ ಅಷ್ಟು ಫ್ಲೇವರ್ ಕಡಲೆದು ಇಷ್ಟ ಆಗಲ್ಲ. ಬಟ್ ನಾವು ಮಲೆನಾಡು ಕಡೆ ಎಲ್ಲ ಹೋದರೆ ನಿಮಗೆ ಸೀಸ್ನಲ್, ಅಂದರೆ ಈ ಮಳೆಗಾಲದಲ್ಲಿ ಕಡಲೆ ಪಲ್ಯ ಎಲ್ಲ ಇದ್ದೇ ಇರುತ್ತೆ. ಅದು ಒಂದ್ಸಲಿ ತಿಂದರೆ ತುಂಬಾ ಒಳ್ಳೆಯದು. ಹಾಗೆಯೇ ಸಾರು ಕೂಡ ಮಾಡ್ತಾರೆ, ಎಲ್ಲ ತರಕಾರಿ ಎಲ್ಲ ಮಿಕ್ಸ್ ಮಾಡಿ ಮಾಡ್ತಾರೆ, ಅಥವಾ ಕಾಳು ಜೊತೆ ಸಾರು ಮಾಡ್ತಾರೆ. ಹಾಗೆ ಅದು ಚೆನ್ನಾಗಿರುತ್ತೆ. ಈಗ ನಾನು ಇದಕ್ಕೆ ಕಡಲೆ ಏನು ಬೆಂದಿದೆ
ಕಾಳು ಹಾಗೆ ಟೊಮ್ಯಾಟೊ ಎಲ್ಲ ಬೆಂದಿದೆಯಲ್ವ ಅದನ್ನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ. ಇದು ನಾನು ಮಾಡ್ತಾ ಇರೋದು ಚಪಾತಿಗೆ ಜೊತೆ, ರೊಟ್ಟಿ ಜೊತೆ, ಈ ಥರ ಅನ್ನ ರಸಮ್ ಜೊತೆ ಎಲ್ಲ ಚೆನ್ನಾಗಿರುತ್ತೆ. ನಮ್ಮ ಕಡೆ ಏನಂದರೆ ಗಂಜಿ ಮಾಡ್ಕೊತೀವಿ, ಕುಚ್ಚಲಕ್ಕಿ ಗಂಜಿ ಮಾಡಿಬಿಟ್ಟು ಥರ ಸೈಡ್ಸ್ಗೆ ಪಲ್ಯ ನೆಂಚ್ಕೊಳ್ಳೋಕೆ ಮಾಡ್ಕೊತೀವಿ. ಅದು ತುಂಬಾ ರುಚಿಯಾಗಿ, ಅಂದರೆ ಬೆಸ್ಟ್ ಕಾಂಬಿನೇಷನ್ ಅನಿಸೋದೆ ಅದು. ಉಪ್ಪು ಆಲ್ರೆಡಿ ಆ್ಯಡ್ ಮಾಡಿದ್ದೀನಿ, ಸೊ ನೋಡಿಕೊಂಡು ಆಮೇಲೆ ಬೇಕಾದರೆ ಹಾಕ್ಕೊಳ್ಳೋಣ. ಇದು ಎಲ್ಲ ಬೆಂದಿದೆ. ಒಂದು 5 ನಿಮಿಷ ಹೀಗೆ ಮಸಾಲ ಜೊತೆ ಚೆನ್ನಾಗಿ ಬ್ಲೆಂಡ್ ಆಗಲಿ. ಇದು ಬರೀ ಅನ್ನ ಜೊತೆ ಕೂಡ, ನೀವು ಬಿಸಿ ಅನ್ನದ ಜೊತೆ ಇದನ್ನ ಹೀಗೆ ಕಲಿಸ್ಕೊಂಡು ತಿನ್ಕೋಬೋದು. ಇವಾಗ ಪಲ್ಯ ರೆಡಿಯಾಗಿದೆ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಮಿಕ್ಸ್ ಮಾಡಿ ಸರ್ವಿಂಗ್ ಪ್ಲೇಟ್ಗೆ ಹಾಕ್ತಾ ಇದ್ದೀನಿ. ಕಳ್ಳೆಳೆ ಪಲ್ಯ ಇವಾಗ ರೆಡಿಯಾಗಿದೆ. ನೀವು ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ತಿಳಿಸಿ. ಹಾಗೆಯೇ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.